ಹಲೋ ಮೈ ಡಿಯರ್ ಕರ್ನಾಟಕ ಫಾರ್ಮೋ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು KPC ಕ್ಲಾಸಸ್. ಸೊ ಎಸ್, ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ರಿ, ಸರ್ ಫಾರ್ಮಸಿಸ್ಟ್ ಕೋರ್ಸ್ ಸ್ಟಾರ್ಟ್ ಮಾಡಿ ಸರ್, ನಮಗೆ ಇಂಟ್ರೆಸ್ಟ್ ಇದೆ, ನಾವು ಜಾಯ್ನ್ ಆಗ್ತೀವಿ ಅಂತ. ಸೊ ನಾನು ಗ್ರೂಪಲ್ಲಿ ಕೂಡ ಮೆಸೇಜ್ ಹಾಕಿದ್ದೆ, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ನೀವು ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ. ಸಾಕಷ್ಟು ಚೆನ್ನಾಗಿ ಒಂದು ರೆಸ್ಪಾನ್ಸ್ ಬಂತು. ಆ್ಯಂಡ್ ಫಾರ್ಮಸಿಸ್ಟ್ ಕೋರ್ಸು ಇವತ್ತು ಲಾಂಚ್ ಮಾಡಿದ್ದೀವಿ. ನಿಮಗೆ ಕ್ಲಾಸಸ್ ಬಂದುಬಿಟ್ಟು ಮಾರ್ಚ್ 15 ಸ್ಟಾರ್ಟ್ ಮಾಡ್ಕೋತೀವಿ. ಓಕೆ, ಸೊ ನಿಮಗೆ ಇನ್ನೂ 25 to 30 ಡೇಸ್ ಆಫ್ ಟೈಮಿಂಗ್ ಇದೆ. ಆ್ಯಂಡ್ ಫೆಬ್ರವರಿ 15 ಒಳಗೆ, ಮೀನ್ಸ್ ಫೆಬ್ರವರಿ ಮಂತ್ ಎಂಡ್ ಒಳಗೆ ಯಾರು ಅಡ್ಮಿಷನ್ನ ತೊಗೋತೀರಾ, ಸೊ ಅವ್ರಿಗೆ ಫೀಸ್ ಬಂದುಬಿಟ್ಟು ₹500 ಅಡಿಷ್ನಲಿ ಡಿಸ್ಕೌಂಟ್ ಇದೆ. ಓಕೆ, ಸೊ ಫೀಸ್ ಬಂದುಬಿಟ್ಟು ಫಾರ್ಮಸಿಸ್ಟ್ ಕೋರ್ಸ್ದು 4000 ಇದೆ. ಬಟ್ ನಿಮಗೆ ಇನ್ ಕೇಸ್ ನೀವೇನಾದರೂ ಫೆಬ್ರವರಿ ಎಂಡ್ ಒಳಗೆ ನೀವು ಜಾಯ್ನ್ ಆದರೆ, ಸೊ ಯು ವಿಲ್ ಗೆಟ್ ಕೋರ್ಸ್ ಫೀಸ್ ಫಾರ್ ₹3500 ಕೋರ್ಸ್ ಫೀಸ್ ಸಿಗುತ್ತೆ. ಓಕೆ, ಸೊ ಫಾರ್ಮಸಿಸ್ಟು ಈ ವರ್ಷ ಮೀನ್ಸ್ 2026 ಭಾಳಷ್ಟೆಲ್ಲೋ ಕಾಲ್ಫಾರ್ಮ್ ಆಗೋದಿದೆ. RRB ಫಾರ್ಮಸಿಸ್ಟು, ಏಮ್ಸು, ESIC, ಆರ್ಮಿದಲ್ಲಿ, ಆ್ಯಂಡ್ ಡ್ರಗ್ ಇನ್ಸ್ಪೆಕ್ಟರ್ ಕರೆಯೋದಿದೆ, CDSCOನಲ್ಲಿ. ಸೊ ನಾನು ಈವನ್ ಇಫ್ ಏನಾದರೂ ನನ್ನ ಜೊತೆಗೆ ನಮ್ಮ ಕೋರ್ಸ್ ಜಾಯ್ನ್ ಆದರೆ, ಸೊ ನಾನು ಪರ್ಸ್ನಲಿ ನಿಮಗೆ ಭಾಳ ಕೇರ್ ತೊಗೋತೀನಿ. ನಿಮ್ಗೆ ಗೊತ್ತಿರ್ಬೋದು, ಗ್ರೂಪಲ್ಲಿ ಕೂಡ ನೋಡಿರ್ತೀರಾ. ಸೊ ನಾನು ಆ್ಯಕ್ಚುಲಿ ಈ ಕೋರ್ಸು ಈ ಒಂದು ನಮ್ಮದು ಏನು ಇನ್ಸ್ಟಿಟ್ಯೂಷನ್ ಇದೆ, ಒಂದು ಲಾಂಚ್ ಮಾಡೋ ಮೇನ್ ಇಂಟೆನ್ಷನ್ನೇ ಸ್ಪೆಷಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ. ಬಿಕಾಸ್ ಅವೇರ್ನೆಸ್ ನಿಮಗೆ ಯಾರಿಗೂ ಇಲ್ಲ. ಸೊ ಯಾಕೆಂದರೆ D.Pharm, B.Pharm, M.Pharm ಮಾಡ್ಕೋತೀರಾ, ಪ್ರೈವೇಟ್ ಕಂಪ್ನಿನಲ್ಲಿ ಅದೇ ವರ್ಕ್ ಮಾಡ್ತೀರಾ, ಸ್ಯಾಲ್ರಿ ಕಡಿಮೆ ಇರುತ್ತೆ. ಓಕೆ, ಮಾಡ್ತಾ ಇರಿ. M.Pharm ಮಾಡ್ಕೋತಿದ್ದೀರಾ, ಎಸ್ ಗುಡ್. M.Pharm ಜೊತೆಗೆ ಏನು ಮಾಡಿ, ಗೌರ್ಮೆಂಟ್ ಪ್ರಿಪ್ರೇಷನ್ ಮಾಡ್ತಾನೆ ಇರಿ. ಓಕೆ, ಒನ್ ಡೇ ನಿಮಗೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ಆ ಸಕ್ಸಸ್ ನಿಮಗೆ ಯಾವ ರೀತಿ ಬೇಗನೆ ಸಿಗಬೇಕು ಅಂದರೆ, ಸೊ ನನ್ನ ಕೋರ್ಸ್ ನೀವು ಜಾಯ್ನ್ ಆಗಲೇಬೇಕು. ನಿಮಗೆ ನಾನು ಪರ್ಸ್ನಲಿ ಕೇರ್ ತೊಗೊಂಡು ಪ್ರತಿಯೊಂದನ್ನು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈವನ್ ನಮ್ಮ ಪ್ರಿಪ್ರೇಷನ್ ಟೈಮ್ನಲ್ಲಿ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ, ಸೊ ನನ್ನ ಜೊತೆ ಇರೋ ಫ್ಯಾಕಲ್ಟೀಸ್ ಎಲ್ಲ ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಅವರು ಕೂಡ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೀವಿ. ಇದ್ರ ರಿಗಾರ್ಡಿಂಗ್ ನಿಮಗೆ ಕೋರ್ಸ್ ರಿಗಾರ್ಡಿಂಗ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಪ್ರತಿಯೊಂದನ್ನು ಗ್ರೂಪಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಇಂಟ್ರೆಸ್ಟೆಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸು, ಸೊ ಯಾರ್ಯಾರು ಗ್ರೂಪಲ್ಲಿ ಅಪ್ಡೇಟ್ ಹಾಕಿದ್ದೀರಾ ಜಾಯ್ನ್ ಆಗ್ತೀರಾ ಅಂತ, ಸೊ ಒಂದು ಸಾರಿ ಮನೇಲಿ ಡಿಸೈಡ್ ಮಾಡಿ. ಎಸ್, 3500 ಸಮ್ ಕ್ಯಾಂಡಿಡೇಟ್ಸ್ಗೆ ಇದು ಅಮೌಂಟ್ ಭಾಳ ಅನ್ನಿಸ್ಬೋದು. ಬಟ್ ಥಿಂಕ್ ಮಾಡಿ, ಜಸ್ಟ್ ಮಂತ್ಲಿ ನೀವು ₹500 ಎಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತೀರಾ ಅನ್ನೆಸಸರಿ ಥಿಂಗ್ಸ್ಗೆ. ಬಟ್ ನಿಮ್ಮ ಸ್ಟಡಿ ಪರ್ಪೋಸ್, ನಿಮ್ಮ ಫ್ಯೂಚರ್ಗೋಸ್ಕರ ಖರ್ಚು ಮಾಡೋದಕ್ಕೆ ಇದೇನು ನಮಗೆ ಜಾಸ್ತಿ ಅಮೌಂಟ್ ಅಲ್ಲ ಅನಿಸುತ್ತೆ. ಓಕೆ, ಸೊ ಸಾಕಷ್ಟೆಲ್ಲ ಅಲ್ಲಿ ಇಲ್ಲಿ ಅನ್ನೆಸಸರಿ ಯೂಸ್ ಮಾಡೋ ಬದಲು ನಿಮ್ಮದು ಒಂದು ಬೆಟ್ರ್ ಒಂದು ಫ್ಯೂಚರ್ಗೋಸ್ಕರ ಸ್ಪೆಂಡ್ ಮಾಡಿ. ಯಾಕಂದರೆ ನೀವು ಅಮೌಂಟನ್ನ ಸ್ಪೆಂಡ್ ಮಾಡೋದ್ರಿಂದ, ಸೊ ನಿಮ್ಗೊಂದು ಅಟ್ಲೀಸ್ಟು ಮನಸ್ಸಲ್ಲಿರುತ್ತೆ, ಎಸ್ ನಾನು ಅಮೌಂಟ್ ಕೊಟ್ಟು ನಾವು ಕೋರ್ಸ್ ಜಾಯ್ನ್ ಆಗಿದ್ದೀನಿ, ನಾನು ಓದ್ಕೋಬೇಕು, ನಾವೊಂದು ಗೌರ್ಮೆಂಟ್ ಜಾಬ್ ಸೆಕ್ಯೂರ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಪ್ರಾಪರಾಗಿ ಮನೇಲಿ ಒಂದು ಸರಿ ಡಿಸೈಡ್ ಮಾಡ್ಕೊಳ್ಳಿ. ಬಟ್ ನಾವು ಒನ್ ಮೋರ್ ಥಿಂಗ್ ಹೇಳೋದು, ಯಾರೇ ಜಾಯ್ನ್ ಆಗಬೇಕಾದ್ರೆ ಬಿಫೋರ್ ಒಂದು ಸಾರಿ ನನಗೆ ಕಾಲ್ ಮಾಡಿ ಮಾತಾಡಿ, ನನ್ನ ಕಡೆಯಿಂದ ಸಮ್ ಸಜೆಷನ್ ನೀವು ತೊಗೊಂಡ್ಬಿಟ್ಟು ಆಮೇಲೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ನಾನು ಯಾವಾಗಲೂ ಇರ್ತೀನಿ. ಈ ಸರಿ ಬರ್ತಕ್ಕಂಥ ಗೌರ್ಮೆಂಟ್ ಎಕ್ಸಾಮ್ಸ್ನಲ್ಲಿ ಡೆಫಿನೆಟ್ಲಿ ಇನ್ ಕೇಸ್ ನೀವೇನಾದರೂ ನನ್ನ ಜೊತೆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಸೆಲೆಕ್ಷನ್ ಪಕ್ಕ. ಡಮಾಲ್ ಡಿಮಿಲ್ ಡಕ್ಕ, ಈ ಸರಿ ನಿಮ್ಮದು ಸೆಲೆಕ್ಷನ್ ಆಗೋದು ಪಕ್ಕ.